ಮತ್ತೆ ಈಗ ಬಾಲ ಬಿಚ್ಚಿದ ಶಿವಸೇನೆಯ ಪುಡಾರಿಗಳು ಒಂದ್ ಲೆಕ್ಕದಲ್ಲಿ ನಿರುದ್ಯೋಗಿಗಳು, ಉದ್ಯೋಗ ಇಲ್ಲ ಅವರಿಗೆ. ಅವ್ರು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಮತ್ತೆ ನಮ್ಮ ರಾಜ್ಯದ ಬಸ್ಗಳ ಮೇಲೆ ಈಗ ಮತ್ತೆ ಕಲ್ಲು ತೂರಾಟ ಇರಬಹುದು, ಅಲ್ಲಿ ಮಸಿ ಬಳಿಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಇವತ್ತು ಕೂಡ ಅಂಥದೇ ಘಟನೆ ಸಾಕ್ಷಿಯಾಗಿದೆ. ರಾಜ್ಯದ ಬಸ್ಗಳಿಗೆ ಕೇಸರಿ ಧ್ವಜ ಹಾಕಿ ಪುಂಡಾಟವನ್ನ ಮೆರಿತಾ ಇದ್ದಾರೆ. ನಾಂದೇಡ್ ಬಸ್ ನಿಲ್ದಾಣದಲ್ಲಿ ಶಿವಸೇನೆ ಹೈಡ್ರಾಮಾ ಇದು. ಚಾಲಕ ಹಾಗೆ ನಿರ್ವಾಹಕರಿಗೆ ಹಾರ ಹಾಕಿ ಸನ್ಮಾನ ಮಾಡಿದ್ದಾರೆ. ಕೇಸರಿ ಶಾಲ್ ಹಾಕಿ ಶಿವಸೇನೆ ಪುಂಡರ ಸತ್ಕಾರ, ಕಪ್ಪು ಮಸಿ ಬಳಿಯದಂತೆ ಮಹಾಪುಂಡರ ಎಚ್ಚರಿಕೆ ಬೇರೆ. ಇವರಿಗೇನ್ ರೋಗ ಹಾಗಾದ್ರೆ ಇದು ನಿಲ್ಸ್ಬಿಡ್ಬೋದಲ್ಲ, ಮಾತಾಡ್ಬೋದಲ್ಲ. ಇವರೇನ್ ನಮ್ಮ ರಾಜ್ಯದ ಬಸ್ ಹೋಗ್ತಿರುವಂತ ಸಂದರ್ಭದಲ್ಲಿ ಅಡ್ಡ ಹಾಕ್ಬಿಟ್ಟು ಮತ್ತೆ ಡ್ರೈವರ್ ಕಂಡಕ್ಟರ್ ಮೇಲೆ ಅಂತ ಒಂದು ಪುಡಾರಿ ವರ್ತನೆಯನ್ನ ತೋರಿಸ್ತಾರಂತ ಹೇಳಿದ್ರೆ, ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ಅವ್ರ ಮೇಲೆ ಮಾಡಿ. ಎರಡು ರಾಜ್ಯದ ಜೊತೆ ಕೂತ್ಕೊಂಡು ಮಾತಾಡ್ತಾರೆ ಮಿನಿಸ್ಟರ್ಗಳು, ಅವ್ರ ಮೇಲೆ ಮಾಡಿ. ಇವರು ಸುಖ ಸುಮ್ಮನೆ ಹೋಗ್ಕೊಂಡು ಪಾಪ ಉದ್ಯೋಗ ಮಾಡ್ತಿದ್ದಾರೆ ಡ್ರೈವರ್ ಕಂಡಕ್ಟರ್, ಅವ್ರ ಮೇಲೆ ಹಲ್ಲೆ ಮಾಡೋದು, ಅವ್ರ ಮೇಲೆ ಮಸಿ ಬಳಿಯೋದು ನಿಮ್ಮ ದರ್ಪ ದೌರ್ಜನ್ಯ ಅವ್ರ ಮೇಲಲ್ಲ. ಸೀದಾ ಹೋಗಿ ಸಂಬಂಧಪಟ್ಟಂತ ಸಚಿವರಿದ್ರೆ ಅವ್ರಿಗೆ ಹೋಗಿ ಬಡೀರಿ. ಹಂಗೆ ಅದಕ್ಕೆ ತಕ್ಕದಾದಂತ ಉತ್ತರ ಸಿಗುತ್ತೆ. ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಒಳ ಹಾಕಿ ನಿಮ್ಗೆ ಬುದ್ಧಿ ಕಲಿಸ್ತಾರೆ. ಆದ್ರೆ ಸುಖ ಸುಮ್ಮನೆ ದಿನಂಪ್ರತಿ ಅವ್ರ ಪಾಪ ಹೊಟ್ಟೆ ಪಾಡಿಗೋಸ್ಕರ ದುಡಿತಾ ಇರುವಂತವ್ರು, ಡ್ರೈವರು ಅಥವಾ ಕಂಡಕ್ಟರ್ ಉದ್ಯೋಗ ಮಾಡುವವರು, ಅವ್ರನ್ನ ಹೋಯ್ಕೊಂಡು ನೀವು ಅಡ್ಡ ಹಾಕೊಂಡು ನಿಮ್ಮ ದರ್ಪ ದೌರ್ಜನ್ಯ ಪುಂಡಾಟಿಕೆಲ್ಲ ಡೆಡ್ ವೇಸ್ಟ್. ಅದು ನಿಮಗೆ ಉದ್ಯೋಗ ಇಲ್ಲ, ಸುಖ ಸುಮ್ಮನೆ ರೋಡ್ ಸೈಡ್ ನಿಂತ್ಕೊಳ್ಳೋದು. ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಏನ್ ಕತೆ ಇದು? ಮುಗಿಯ ಲಕ್ಷಣ ಕಾಣಿಸ್ತಾ ಇಲ್ವಾ? ಇನ್ನೊಂದ್ ಕಡೆಯಲ್ಲಿ 22ಕ್ಕೆ ಸಮಗ್ರ ಕರ್ನಾಟಕ ಬಂದ್ ಅಂತ ಗೊತ್ತಾಗ್ತಾ ಇರುವಂತದ್ದು. ಸದ್ಯ ಏನಿದು ಹಾಗಾದ್ರೆ? ಇವರು ಸುಖ ಸುಮ್ಮನೆ ಯಾವುದೋ ಅಲ್ಲಿ ಸಂಬಂಧಪಟ್ಟ ಸಚಿವರು ಮತ್ತೊಬ್ರು ಕಾರಿಗೆ ಹೋಯ್ಕೊಂಡು ಮಸಿ ಬಳಿಯೋದು ಅಥವಾ ಪುಂಡಾಟ ಮೆರೆದಿದ್ರೆ ತಕ್ಕ ಬಾಲ ಕಟ್ ಮಾಡ್ತಿದ್ರು. ಸುಖ ಸುಮ್ಮನೆ ಉದ್ಯೋಗಕ್ಕೋಸ್ಕರ ಪಾಪ ಅವರು ಹೊಟ್ಟೆಪಾಡಿಗೆ ದುಡಿತಾ ಇದ್ದಾರೆ ಡ್ರೈವರ್ ಕಂಡಕ್ಟರ್, ಅವ್ರ ಮೇಲೆ ಇವರು ದೌರ್ಜನ್ಯನ ಅಂತ? ಖಂಡಿತ ನಿತೇಶ್, ಇಲ್ಲಿ ಪ್ರಮುಖವಾಗಿ ಏನು ಅಮಾಯಕ ಏನು ಡ್ರೈವರ್ ಇರ್ಬೋದು ಅಥವಾ ಏನು ನಿರ್ವಾಹಕರ ಮೇಲೆ ಏನು ಶಿವಸೇನೆ ಪುಂಡಾಟವನ್ನ ಪ್ರದರ್ಶನವನ್ನ ಮಾಡ್ತಿದ್ದಾರೆ. ಕಳೆದ 3-4 ದಿನಗಳಿಂದ ಕೂಡ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಯಾವುದೇ ರೀತಿಯಾಗಿ ಕನ್ನಡ ಪರ ಸಂಘಟನೆಗಳು ಈ ರೀತಿಯಾಗಿ ಉದ್ದಟತನವನ್ನ ಪ್ರದರ್ಶನ ಮಾಡ್ತಿಲ್ಲ. ಅಂದ್ರೆ ಇಲ್ಲಿ ಏನು ಮಹಾರಾಷ್ಟ್ರಕ್ಕೆ ಬರುವಂತ ಬಸ್ಗಳಿಗೆ ಇಲ್ಲಿ ಯಾವುದೇ ರೀತಿಯಾಗಿ ಅಡೆತಡೆಯನ್ನ ಉಂಟು ಮಾಡ್ತಿಲ್ಲ. ಆದ್ರೆ ಮಹಾರಾಷ್ಟ್ರದಲ್ಲಿ ಏನು ಕರ್ನಾಟಕದಿಂದ ಹೋಗುವಂತ ಬಸ್ಗಳಿಗೆ ಅಡೆತಡೆ ಉಂಟು ಮಾಡುವ ಕೆಲಸವನ್ನ ಕೂಡ ಮಾಡ್ತಿರುವಂತದ್ದು. ಕರ್ನಾಟಕದ ಬಸ್ಗಳನ್ನ ತಡೆದು ಅಲ್ಲಿ ಕೇಸರಿ ಧ್ವಜವನ್ನ ಹಾಕಿ ಮತ್ತು ನಮ್ಮ ಚಾಲಕರಿಗೆ, ಇಲ್ಲಿರುವಂತಹ ಅಮಾಯಕ ಚಾಲಕರಿಗೆ ಕೇಸರಿ ಶಾಲನ್ನ ಹಾಕಿ ಹೂಹಾರವನ್ನ ಹಾಕಿ ಕೇಳಿಸುವ ಕೆಲಸ, ಅಂದ್ರೆ ವ್ಯಂಗ್ಯವಾಡುವ ಕೆಲಸವನ್ನ ಮಾಡ್ತಿದ್ರು. ಅವರಲ್ಲಿ ಪ್ರಮುಖವಾಗಿ ಕರ್ನಾಟಕದಲ್ಲಿ ಯಾವುದೇ ರೀತಿಯಾಗಿ ನಮ್ಮ ಬಸ್ಗಳಿಗೆ ಏನು ಅಥವಾ ಚಾಲಕರಿಗೆ ನಿರ್ವಾಹಕರಿಗೆ ಏನಾದ್ರೂ ತೊಂದರೆಯನ್ನ ಉಂಟು ಮಾಡಿದ್ದೆ ಆದ್ರೆ ಇಲ್ಲಿ ನಾವು ಸುಮ್ಮನೆ ಕುರಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನ ಪಾಪ ಈ ಅಮಾಯಕ ಏನು ಕಂಡಕ್ಟರ್ ಇರ್ಬೋದು ಅಥವಾ ಡ್ರೈವರ್ಗಳಿಗೆ ಕೊಡ್ತಿದ್ರು. ಆದ್ರೆ ಇಲ್ಲಿ ಬೆಳಗಾವಿಯಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಾಗ್ತಿಲ್ಲ. ಕನ್ನಡ ಪರ ಸಂಘಟನೆಗಳು ಕೂಡ ಸುಮ್ಮನೆ ಇದ್ದಾವೆ, ಆದ್ರೂ ಕೂಡ ಇಲ್ಲಿ ಕಾಲು ಕೆರೆದು ಜಗಳವನ್ನ ಮಾಡ್ತಿದ್ರೆ. ಈ ನಿಟ್ಟಿನಲ್ಲಿ ಏನು ವಿವಾದವನ್ನ ಎಬ್ಬಿಸೋದಕ್ಕೆ ಮುಂದಾಗ್ತಿದ್ರೆ ಅವರ ವಿರುದ್ಧ ಮಹಾರಾಷ್ಟ್ರ ಸರ್ಕಾರ ಕೂಡ ಕಠಿಣ ಕ್ರಮಕ್ಕೆ ಮುಂದಾಗಬೇಕು. ಜೊತೆಗೆ ಇಲ್ಲಿರುವಂತ ರಾಜ್ಯ ಸರ್ಕಾರ ಮಹಾರಾಷ್ಟ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ಕೆಲಸವನ್ನ ಮಾಡಬೇಕಿದೆ. ನಿತೇಶ್, ಓಕೆ, ಥ್ಯಾಂಕ್ ಯು ಮೈಲಾರಿ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಮತ್ತೆ ಈಗ ಬಾಲ ಬಿಚ್ಚಿದ ಶಿವಸೇನೆಯ ಪುಡಾರಿಗಳು ಒಂದ್ ಲೆಕ್ಕದಲ್ಲಿ ನಿರುದ್ಯೋಗಿಗಳು, ಉದ್ಯೋಗ ಇಲ್ಲ ಅವರಿಗೆ. ಅವ್ರು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಮತ್ತೆ ನಮ್ಮ ರಾಜ್ಯದ ಬಸ್ಗಳ ಮೇಲೆ ಈಗ ಮತ್ತೆ ಕಲ್ಲು ತೂರಾಟ ಇರಬಹುದು, ಅಲ್ಲಿ ಮಸಿ ಬಳಿಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಇವತ್ತು ಕೂಡ ಅಂಥದೇ ಘಟನೆ ಸಾಕ್ಷಿಯಾಗಿದೆ. ರಾಜ್ಯದ ಬಸ್ಗಳಿಗೆ ಕೇಸರಿ ಧ್ವಜ ಹಾಕಿ ಪುಂಡಾಟವನ್ನ ಮೆರಿತಾ ಇದ್ದಾರೆ. ನಾಂದೇಡ್ ಬಸ್ ನಿಲ್ದಾಣದಲ್ಲಿ ಶಿವಸೇನೆ ಹೈಡ್ರಾಮಾ ಇದು. ಚಾಲಕ ಹಾಗೆ ನಿರ್ವಾಹಕರಿಗೆ ಹಾರ ಹಾಕಿ ಸನ್ಮಾನ ಮಾಡಿದ್ದಾರೆ. ಕೇಸರಿ ಶಾಲ್ ಹಾಕಿ ಶಿವಸೇನೆ ಪುಂಡರ ಸತ್ಕಾರ, ಕಪ್ಪು ಮಸಿ ಬಳಿಯದಂತೆ ಮಹಾಪುಂಡರ ಎಚ್ಚರಿಕೆ ಬೇರೆ. ಇವರಿಗೇನ್ ರೋಗ ಹಾಗಾದ್ರೆ? ಇದು ನಿಲ್ಸ್ಬಿಡ್ಬೋದಲ್ಲ, ಮಾತಾಡ್ಬೋದಲ್ಲ. ಇವರೇನ್ ನಮ್ಮ ರಾಜ್ಯದ ಬಸ್ ಹೋಗ್ತಿರುವಂತ ಸಂದರ್ಭದಲ್ಲಿ ಅಡ್ಡ ಹಾಕ್ಬಿಟ್ಟು ಮತ್ತೆ ಡ್ರೈವರ್ ಕಂಡಕ್ಟರ್ ಮೇಲೆ ಅಂತ ಒಂದು ಪುಡಾರಿ ವರ್ತನೆಯನ್ನ ತೋರಿಸ್ತಾರಂತ ಹೇಳಿದ್ರೆ, ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ಅವ್ರ ಮೇಲೆ ಮಾಡಿ. ಎರಡು ರಾಜ್ಯದ ಜೊತೆ ಕೂತ್ಕೊಂಡು ಮಾತಾಡ್ತಾರೆ ಮಿನಿಸ್ಟರ್ಗಳು, ಅವ್ರ ಮೇಲೆ ಮಾಡಿ. ಇವರು ಸುಖ ಸುಮ್ಮನೆ ಹೋಗ್ಕೊಂಡು ಪಾಪ ಉದ್ಯೋಗ ಮಾಡ್ತಿದ್ದಾರೆ ಡ್ರೈವರ್ ಕಂಡಕ್ಟರ್, ಅವ್ರ ಮೇಲೆ ಹಲ್ಲೆ ಮಾಡೋದು, ಅವ್ರ ಮೇಲೆ ಮಸಿ ಬಳಿಯೋದು ನಿಮ್ಮ ದರ್ಪ ದೌರ್ಜನ್ಯ ಅವ್ರ ಮೇಲಲ್ಲ. ಸೀದಾ ಹೋಗಿ ಸಂಬಂಧಪಟ್ಟಂತ ಸಚಿವರಿದ್ರೆ ಅವ್ರಿಗೆ ಹೋಗಿ ಬಡೀರಿ. ಹಂಗೆ ಅದಕ್ಕೆ ತಕ್ಕದಾದಂತ ಉತ್ತರ ಸಿಗುತ್ತೆ. ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಒಳ ಹಾಕಿ ನಿಮ್ಗೆ ಬುದ್ಧಿ ಕಲಿಸ್ತಾರೆ. ಆದ್ರೆ ಸುಖ ಸುಮ್ಮನೆ ದಿನಂಪ್ರತಿ ಅವ್ರ ಪಾಪ ಹೊಟ್ಟೆ ಪಾಡಿಗೋಸ್ಕರ ದುಡಿತಾ ಇರುವಂತವ್ರು, ಡ್ರೈವರು ಅಥವಾ ಕಂಡಕ್ಟರ್ ಉದ್ಯೋಗ ಮಾಡುವವರು, ಅವ್ರನ್ನ ಹೋಯ್ಕೊಂಡು ನೀವು ಅಡ್ಡ ಹಾಕೊಂಡು ನಿಮ್ಮ ದರ್ಪ ದೌರ್ಜನ್ಯ ಪುಂಡಾಟಿಕೆಲ್ಲ ಡೆಡ್ ವೇಸ್ಟ್. ಅದು ನಿಮಗೆ ಉದ್ಯೋಗ ಇಲ್ಲ, ಸುಖ ಸುಮ್ಮನೆ ರೋಡ್ ಸೈಡ್ ನಿಂತ್ಕೊಳ್ಳೋದು.
ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿಗೆ ಏನ್ ಕತೆ ಇದು? ಮುಗಿಯ ಲಕ್ಷಣ ಕಾಣಿಸ್ತಾ ಇಲ್ವಾ? ಇನ್ನೊಂದ್ ಕಡೆಯಲ್ಲಿ 22ಕ್ಕೆ ಸಮಗ್ರ ಕರ್ನಾಟಕ ಬಂದ್ ಅಂತ ಗೊತ್ತಾಗ್ತಾ ಇರುವಂತದ್ದು. ಸದ್ಯ ಏನಿದು ಹಾಗಾದ್ರೆ? ಇವರು ಸುಮ್ಮನೆ ಯಾವುದೋ ಅಲ್ಲಿ ಸಂಬಂಧಪಟ್ಟ ಸಚಿವರು ಮತ್ತೊಬ್ರು ಕಾರಿಗೆ ಹೋಯ್ಕೊಂಡು ಮಸಿ ಬಳಿಯೋದು ಅಥವಾ ಪುಂಡಾಟ ಮೆರೆದಿದ್ರೆ ತಕ್ಕ ಬಾಲ ಕಟ್ ಮಾಡ್ತಿದ್ರು. ಸುಮ್ಮನೆ ಉದ್ಯೋಗಕ್ಕೋಸ್ಕರ ಪಾಪ ಅವರು ಹೊಟ್ಟೆಪಾಡಿಗೆ ದುಡಿತಾ ಇದ್ದಾರೆ ಡ್ರೈವರ್ ಕಂಡಕ್ಟರ್. ಅವ್ರ ಮೇಲೆ ಇವರು ದೌರ್ಜನ್ಯನ ಅಂತ? ಖಂಡಿತ ನಿತೇಶ್, ಇಲ್ಲಿ ಪ್ರಮುಖವಾಗಿ ಏನು ಅಮಾಯಕ ಏನು ಡ್ರೈವರ್ ಇರ್ಬೋದು ಅಥವಾ ಏನು ನಿರ್ವಾಹಕರ ಮೇಲೆ ಏನು ಶಿವಸೇನೆ ಪುಂಡಾಟವನ್ನ ಪ್ರದರ್ಶನವನ್ನ ಮಾಡ್ತಿದ್ದಾರೆ. ಕಳೆದ 3-4 ದಿನಗಳಿಂದ ಕೂಡ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಯಾವುದೇ ರೀತಿಯಾಗಿ ಕನ್ನಡ ಪರ ಸಂಘಟನೆಗಳು ಈ ರೀತಿಯಾಗಿ ಉದ್ದಟತನವನ್ನ ಪ್ರದರ್ಶನ ಮಾಡ್ತಿಲ್ಲ. ಅಂದ್ರೆ ಇಲ್ಲಿ ಏನು ಮಹಾರಾಷ್ಟ್ರಕ್ಕೆ ಬರುವಂತ ಬಸ್ಗಳಿಗೆ ಇಲ್ಲಿ ಯಾವುದೇ ರೀತಿಯಾಗಿ ಅಡೆತಡೆಯನ್ನು ಉಂಟು ಮಾಡ್ತಿಲ್ಲ. ಆದ್ರೆ ಮಹಾರಾಷ್ಟ್ರದಲ್ಲಿ ಏನು ಕರ್ನಾಟಕದಿಂದ ಹೋಗುವಂತ ಬಸ್ಗಳಿಗೆ ಅಡೆತಡೆ ಉಂಟು ಮಾಡುವ ಕೆಲಸವನ್ನ ಕೂಡ ಮಾಡ್ತಿರುವಂತದ್ದು. ಕರ್ನಾಟಕದ ಬಸ್ಗಳನ್ನ ತಡೆದು ಅಲ್ಲಿ ಕೇಸರಿ ಧ್ವಜವನ್ನ ಹಾಕಿ ಮತ್ತು ನಮ್ಮ ಚಾಲಕರಿಗೆ, ಇಲ್ಲಿರುವಂತಹ ಅಮಾಯಕ ಚಾಲಕರಿಗೆ ಕೇಸರಿ ಶಾಲನ್ನ ಹಾಕಿ ಹೂಹಾರವನ್ನ ಹಾಕಿ ಕೇಳಿಸುವ ಕೆಲಸ, ಅಂದ್ರೆ ವ್ಯಂಗ್ಯವಾಡುವ ಕೆಲಸವನ್ನ ಮಾಡ್ತಿದ್ರು. ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕದಲ್ಲಿ ಯಾವುದೇ ರೀತಿಯಾಗಿ ನಮ್ಮ ಬಸ್ಗಳಿಗೆ ಏನು ಅಥವಾ ಚಾಲಕರಿಗೆ, ನಿರ್ವಾಹಕರಿಗೆ ಏನಾದ್ರೂ ತೊಂದರೆಯನ್ನ ಉಂಟು ಮಾಡಿದ್ದೆ ಆದ್ರೆ ಇಲ್ಲಿ ನಾವು ಸುಮ್ಮನೆ ಕುರಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನ ಪಾಪ ಈ ಅಮಾಯಕ ಏನು ಕಂಡಕ್ಟರ್ ಇರ್ಬೋದು ಅಥವಾ ಡ್ರೈವರ್ಗಳಿಗೆ ಕೊಡ್ತಿದ್ರು. ಆದ್ರೆ ಇಲ್ಲಿ ಬೆಳಗಾವಿಯಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಾಗ್ತಿಲ್ಲ. ಕನ್ನಡ ಪರ ಸಂಘಟನೆಗಳು ಕೂಡ ಸುಮ್ಮನೆ ಇದ್ದಾವೆ. ಆದ್ರೂ ಕೂಡ ಇಲ್ಲಿ ಕಾಲು ಕೆರೆದು ಜಗಳವನ್ನ ಮಾಡ್ತಿದ್ರೆ. ಈ ನಿಟ್ಟಿನಲ್ಲಿ ಏನು ವಿವಾದವನ್ನು ಎಬ್ಬಿಸೋದಕ್ಕೆ ಮುಂದಾಗ್ತಿದ್ರೆ ಅವರ ವಿರುದ್ಧ ಮಹಾರಾಷ್ಟ್ರ ಸರ್ಕಾರ ಕೂಡ ಕಠಿಣ ಕ್ರಮಕ್ಕೆ ಮುಂದಾಗಬೇಕು. ಜೊತೆಗೆ ಇಲ್ಲಿರುವಂತಹ ರಾಜ್ಯ ಸರ್ಕಾರ ಮಹಾರಾಷ್ಟ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ಕೆಲಸವನ್ನ ಮಾಡಬೇಕಿದೆ. ನಿಕೇಶ್, ಓಕೆ, ಥ್ಯಾಂಕ್ ಯು ಮೈಲಾರಿ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಮತ್ತೆ ಈಗ ಬಾಲ ಬಿಚ್ಚಿದ ಶಿವಸೇನೆಯ ಪುಡಾರಿಗಳು, ಒಂದ್ ಲೆಕ್ಕದಲ್ಲಿ ನಿರುದ್ಯೋಗಿಗಳು, ಉದ್ಯೋಗ ಇಲ್ಲ ಅವರಿಗೆ. ಅವ್ರು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಮತ್ತೆ ನಮ್ಮ ರಾಜ್ಯದ ಬಸ್ಗಳ ಮೇಲೆ ಈಗ ಮತ್ತೆ ಕಲ್ಲು ತೂರಾಟ ಇರಬಹುದು, ಅಲ್ಲಿ ಮಸಿ ಬಳಿಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಇವತ್ತು ಕೂಡ ಅಂಥದೇ ಘಟನೆ ಸಾಕ್ಷಿಯಾಗಿದೆ. ರಾಜ್ಯದ ಬಸ್ಗಳಿಗೆ ಕೇಸರಿ ಧ್ವಜ ಹಾಕಿ ಪುಂಡಾಟವನ್ನ ಮೆರಿತಾ ಇದ್ದಾರೆ. ನಾಂದೇಡ್ ಬಸ್ ನಿಲ್ದಾಣದಲ್ಲಿ ಶಿವಸೇನೆ ಹೈ ಡ್ರಾಮಾ ಇದು. ಚಾಲಕ ಹಾಗೆ ನಿರ್ವಾಹಕರಿಗೆ ಹಾರ ಹಾಕಿ ಸನ್ಮಾನ ಮಾಡಿದ್ದಾರೆ. ಕೇಸರಿ ಶಾಲ್ ಹಾಕಿ ಶಿವಸೇನೆ ಪುಂಡರ ಸತ್ಕಾರ, ಕಪ್ಪು ಮಸಿ ಬಳಿಯದಂತೆ ಮಹಾಪುಂಡರ ಎಚ್ಚರಿಕೆ ಬೇರೆ. ಇವರಿಗೇನ್ ರೋಗ? ಹಾಗಾದ್ರೆ ಇದು ನಿಲ್ಸ್ಬಿಡ್ಬೋದಲ್ಲ, ಮಾತಾಡ್ಬೋದಲ್ಲ? ಇವರೇನ್ ನಮ್ಮ ರಾಜ್ಯದ ಬಸ್ ಹೋಗ್ತಿರುವಂತ ಸಂದರ್ಭದಲ್ಲಿ ಅಡ್ಡ ಹಾಕ್ಬಿಟ್ಟು ಮತ್ತೆ ಡ್ರೈವರ್ ಕಂಡಕ್ಟರ್ ಮೇಲೆ ಅಂತ ಒಂದು ಪುಡಾರಿ ವರ್ತನೆಯನ್ನ ತೋರಿಸ್ತಾರಂತ ಹೇಳಿದ್ರೆ, ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಅವ್ರ ಮೇಲೆ ಮಾಡಿ, 2 ರಾಜ್ಯದ ಜೊತೆ ಕೂತ್ಕೊಂಡು ಮಾತಾಡ್ತಾರೆ ಮಿನಿಸ್ಟರ್ಗಳು, ಅವ್ರ ಮೇಲೆ ಮಾಡಿ. ಇವರು ಸುಮ್ಮನೆ ಹೋಗ್ಕೊಂಡು ಪಾಪ ಉದ್ಯೋಗ ಮಾಡ್ತಿದ್ದಾರೆ ಡ್ರೈವರ್ ಕಂಡಕ್ಟರ್, ಅವ್ರ ಮೇಲೆ ಹಲ್ಲೆ ಮಾಡೋದು, ಅವ್ರ ಮೇಲೆ ಮಸಿ ಬಳಿಯೋದು, ನಿಮ್ಮ ದರ್ಪ ದೌರ್ಜನ್ಯ ಅವ್ರ ಮೇಲಲ್ಲ. ಸೀದಾ ಹೋಗಿ ಸಂಬಂಧಪಟ್ಟಂತ ಸಚಿವರಿದ್ರೆ ಅವ್ರಿಗೆ ಹೋಗಿ ಬಡೀರಿ. ಹಂಗೆ ಅದಕ್ಕೆ ತಕ್ಕದಾದಂತ ಉತ್ತರ ಸಿಗುತ್ತೆ. ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಒಳ ಹಾಕಿ ನಿಮ್ಗೆ ಬುದ್ಧಿ ಕಲಿಸ್ತಾರೆ. ಆದ್ರೆ ಸುಮ್ಮನೆ ದಿನಂಪ್ರತಿ ಅವ್ರ ಪಾಪ ಹೊಟ್ಟೆಪಾಡಿಗೋಸ್ಕರ ದುಡಿತಾ ಇರುವಂತವ್ರು, ಡ್ರೈವರು ಅಥವಾ ಕಂಡಕ್ಟರ್ ಉದ್ಯೋಗ ಮಾಡುವವರು, ಅವ್ರನ್ನ ಹೋಯ್ಕೊಂಡು ನೀವು ಅಡ್ಡ ಹಾಕೊಂಡು ನಿಮ್ಮ ದರ್ಪ ದೌರ್ಜನ್ಯ ಪುಂಡಾಟಿಕೆ ಎಲ್ಲ ಡೆಡ್ ವೇಸ್ಟ್. ಅದು ನಿಮಗೆ ಉದ್ಯೋಗ ಇಲ್ಲ.